ಸೊ ಹೈ ಸ್ಟೂಡೆಂಟ್ಸ್, ಹೇಗಿದ್ದೀರಾ? 2025 ತಾವೇನಾದ್ರೂ ಈ ಒಂದು ವರ್ಷದಲ್ಲಿ ಕೇವಲ ಒಂದು ಸೆಕೆಂಡ್ ಪಿ ಯು ಸಿ ತಾವು ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಸುಮಾರು 50,000 ಒಂದು ಸ್ಕಾಲರ್ಶಿಪ್ ಅನ್ನ ಪಡೆಯುವಂತಹ ಒಂದು ಬಂಪರ್ ಆಗಿರುವಂತಹ ಒಂದು ಸ್ಕೀಮ್ಸ್ ಬಗ್ಗೆ ನಾನು ಇಲ್ಲಿ ಒಂದು ಅಪ್ಡೇಟ್ ಅನ್ನ ಶೇರ್ ಅನ್ನ ಮಾಡ್ತೀನಿ. ಈ ಒಂದು ಸ್ಕಾಲರ್ಶಿಪ್ ಗೆ ತಾವು ಅಪ್ಲೈ ಮಾಡಕ್ಕೆ ₹1 ಕೂಡ ತಾವು ಏನೋ ಒಂದು ಫೀಸ್ ಅನ್ನ ಕಟ್ಟುವಂತಹ ಒಂದು ಅವಶ್ಯಕತೆ ಇಲ್ಲ. ಈ ಒಂದು ಸ್ಕಾಲರ್ಶಿಪ್ ನಲ್ಲಿ ತಾವು ಸೆಲೆಕ್ಟ್ ಆದ ನಂತರ ತಮಗೆ ಒಂದು ಮೇಲ್ ಮುಖಾಂತರ ಅಥವಾ ಒಂದು ವಾಟ್ಸ್ಆಪ್ ಮುಖಾಂತರ ಅವರೇ ತಿಳಿಸಿ ತಮ್ಮ ಒಂದು ಬ್ಯಾಂಕ್ ಗೆ ಈ ಒಂದು ಅಮೌಂಟ್ ಅನ್ನ ಒಂದು ಕ್ರೆಡಿಟ್ ಅನ್ನ ಮಾಡ್ತಾರೆ. ಎಸ್ಪೆಷಲಿ ನಮ್ಮ ಒಂದು ಕರ್ನಾಟಕ ಒಂದು ಸ್ಟೇಟ್ ನ ಒಂದು ಸ್ಟೂಡೆಂಟ್ಸ್ ಏನಿದ್ದಾರೆ ಈ ಒಂದು ಸ್ಕಾಲರ್ಶಿಪ್ ಗೆ ಒಂದು ಎಲಿಜಿಬಲ್ ಆಗಿರ್ತಾರೆ. ಸೊ ಬನ್ನಿದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನು ಶೇರ್ ಅನ್ನ ಮಾಡ್ತೀನಿ. ಈ ಒಂದು ಸ್ಕಾಲರ್ಶಿಪ್ ಗೆ ಒಂದು ಅಪ್ಲೈ ಅನ್ನ ಮಾಡಕ್ಕೆ ಯಾವ ಒಂದು ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ, ನಂತರ ಯಾವ ರೀತಿ ನಾವು ಅಪ್ಲೈ ಅನ್ನ ಮಾಡಬೇಕಾಗಿರುತ್ತೆ ಏನು ಎಂಬುದರ ಬಗ್ಗೆ ಇಲ್ಲಿ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿ ತಮ್ಮ ಒಂದು ಸ್ಕಾಲರ್ಶಿಪ್ ಗೆ ತಾವು ಅಪ್ಲೈ ಅನ್ನ ಮಾಡ್ಕೊಳ್ಳೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಸ್ನೇಹಿತರೆ, ಮೊದಲು ಈ ಒಂದು ಸ್ಕಾಲರ್ಶಿಪ್ ಅನ್ನ ಯಾರಿಂದ ಇದನ್ನ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ ಅಂದ್ರೆ GRT ಜ್ಯುವೆಲರ್ಸ್ ಕಡೆಯಿಂದ ಈ ಒಂದು ಸ್ಕಾಲರ್ಶಿಪ್ ಅನ್ನೋದು ರಿಲೀಸ್ ಅನ್ನ ಮಾಡಿರ್ತಾರೆ. ಓಕೆನಾ, ಪ್ರತಿಯೊಂದು ವರ್ಷ ಈ ಒಂದು GRT ಜ್ಯುವೆಲರ್ಸ್ ಕಡೆಯಿಂದ ರಿಲೀಸ್ ಅನ್ನ ಮಾಡ್ತಾರೆ. ನಮ್ಮ ಒಂದು ಕರ್ನಾಟಕ ಒಂದು ಸ್ಟೇಟ್ ನ ಒಂದು ಯಾರೆಲ್ಲ ಒಂದು ಬಡ ಒಂದು ವಿದ್ಯಾರ್ಥಿಗಳು ಸ್ಟೂಡೆಂಟ್ಸ್ ಗಳು ಇರ್ತಾರೆ ಆದಷ್ಟು ಈ ಒಂದು ಸ್ಕೀಮ್ಸ್ ಅನ್ನ ಯೂಸ್ ಮಾಡಿಕೊಳ್ಳುವಂತಹ ಒಂದು ಉದ್ದೇಶದಿಂದ ಪ್ರತಿಯೊಂದು ವರ್ಷ ಒಂದು ಸ್ಟೂಡೆಂಟ್ ಗಳಿಗೆ ಒಂದು ಹೆಲ್ಪ್ಫುಲ್ ಆಗ್ಲಿ ಅಂತ ಇಂತಹ ಒಂದು ಸ್ಕಾಲರ್ಶಿಪ್ ಅನ್ನ ರಿಲೀಸ್ ಅನ್ನ ಮಾಡ್ತಾ ಇರ್ತಾರೆ. ತಾವು ಇಲ್ಲಿ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಬಗ್ಗೆ ಮಾತಾಡಕ್ ಹೋದ್ರೆ ಬರೋಬ್ಬರಿ ₹50,000 ಇಲ್ಲಿ ಒಂದು ಸ್ಕಾಲರ್ಶಿಪ್ ಅನ್ನೋದು ರಿಲೀಸ್ ಅನ್ನ ಮಾಡ್ತಿದ್ದಾರೆ. 100% ತಾವೇನಾದ್ರೂ ಒಂದು ಸೆಲೆಕ್ಟ್ ಆಗಿದ್ರೆ ಖಂಡಿತವಾಗಿ ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಏನಿದೆ ತಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಇಲ್ಲಿ ಒಂದು ಕ್ರೆಡಿಟ್ ಅನ್ನೋದು ಮಾಡ್ತಾರೆ. ಎಸ್ಪೆಷಲಿ ಇಲ್ಲಿ ಮಾತಾಡಕ್ ಹೋದ್ರೆ ನಮ್ಮ ಒಂದು ಕರ್ನಾಟಕ ಒಂದು ಸ್ಟೂಡೆಂಟ್ಸ್ ಗಳು ಕೂಡ ಇಲ್ಲಿ ಒಂದು ಎಲಿಜಿಬಲ್ ಇರ್ತಾರೆ. ಏನು ಇದೆ ಈ ಒಂದು ವರ್ಷ 2025ರಲ್ಲಿ ಒಂದು ರೀಸೆಂಟ್ ಆಗಿ ಯಾರೆಲ್ಲ ಒಂದು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರಿ ಅವರು ಮಾತ್ರ ಅಪ್ಲೈ ಅನ್ನ ಮಾಡಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಬೇರೆ ಯಾವ ಒಂದು ಕ್ಯಾಂಡಿಡೇಟ್ ಕೂಡ ಯಾವ ಒಂದು ಸ್ಟೂಡೆಂಟ್ ಕೂಡ ಎಲಿಜಿಬಲ್ ಆಗಿರುವುದಿಲ್ಲ. ಹಾಗೆಯೇ ತಾವು ನೋಡಬಹುದು ಕರ್ನಾಟಕ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು ಮತ್ತು ಪುದುಚೇರಿ ಏನು ಈ ಒಂದು 6 ಒಂದು ಸ್ಟೇಟ್ ಇಂದ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡೋದಕ್ಕೆ ಒಂದು ಎಲಿಜಿಬಲ್ ಆಗಿರ್ತಾರೆ. ಹಾಗೆ ಇಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಅಥವಾ ಒಂದು ಅಗತ್ಯವಾದ ಒಂದು ದಾಖಲೆ ಬಗ್ಗೆ ಮಾತಾಡಕ್ ಹೋದ್ರೆ ತಮ್ಮ ಬಳಿ ಒಂದು PUC ಮಾರ್ಕ್ ಶೀಟ್ ಇರಲೇ ಬೇಕಾಗಿರುವಂತದ್ದು. ಏನು ರೀಸೆಂಟ್ ಆಗಿ ತಾವು ಸೆಕೆಂಡ್ PUC ಕಂಪ್ಲೀಟ್ ಮಾಡ್ಕೊಂಡಿದ್ದೀರಿ ಅದರ ಒಂದು ಸೆಕೆಂಡ್ PUC ಒಂದು ಮಾರ್ಕ್ ಶೀಟ್ ಇರಬೇಕು. ಅದು ಒಂದು ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಒಟ್ಟಾರೆ ತಾವು ಸೆಕೆಂಡ್ PUC ತಾವು ಪಾಸ್ ಔಟ್ ಆಗಿರ್ಬೇಕು. ಹಾಗೆ ತಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅನ್ನ ತಾವು ಇರಲೇಬೇಕು. ನಂತರ ಈ ಒಂದು ಆಧಾರ್ ಅಥವಾ ಒಂದು ಸ್ಟೂಡೆಂಟ್ ID ಎರಡರಲ್ಲಿ ಒಂದು ಇದ್ರೆ ಸಾಕು. ಹಾಗೆ ತಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಇರಲೇಬೇಕಾಗಿರುವಂತದ್ದು. ಬ್ಯಾಂಕ್ ಪಾಸ್ಬುಕ್ ತಮ್ಮ ಒಂದು ಹೆಸರಿನ ಮೇಲೆ ಈ ಒಂದು ಅಕೌಂಟ್ ಇರಲೇಬೇಕು. ಹಾಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇಲ್ಲಿ ಇರಬೇಕಾಗಿರುವಂತದ್ದು. ಸುಮಾರು ಈ ಒಂದು 5 ಡಾಕ್ಯುಮೆಂಟ್ಸ್ ತಮ್ಮ ಬಳಿ ಇದ್ರೆ ಈಸಿಯಾಗಿ ತಾವು ಈ ಒಂದು ಸ್ಕಾಲರ್ಶಿಪ್ ಗೆ ತಾವು ಅಪ್ಲೈ ಅನ್ನ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಈ ಒಂದು ಸ್ಕಾಲರ್ಶಿಪ್ ಗೆ ಒಂದು ಅಪ್ಲೈ ಅನ್ನ ಮಾಡಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂದ್ರೆ ಇದೇ ತಿಂಗಳು 31ನೇ ತಾರೀಕು ಇದರ ಒಂದು ಲಾಸ್ಟ್ ಡೇಟ್ ಇರುತ್ತೆ. ಆದಷ್ಟು ಬೇಗ ಇವತ್ತು ಎಷ್ಟು 22 ಕೇವಲ 8 ರಿಂದ 9 ದಿನದ ಮಾತ್ರ ಇಲ್ಲಿ ಒಂದು ಟೈಮ್ ಇದೆ. ಆದಷ್ಟು ಬೇಗ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಅಪ್ಲೈ ಅನ್ನ ಮಾಡಿ. ಅಪ್ಲಿಕೇಶನ್ ಪ್ರೋಸೆಸ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ಇಲ್ಲಿ ನೋಡಬಹುದು ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ GRT.enrollment.com ಅಂತ ಏನು ಒಂದು ವೆಬ್ಸೈಟ್ ಏನಿದೆ ಈ ಒಂದು ವೆಬ್ಸೈಟ್ ಮುಖಾಂತರ ತಾವು ಹೋಗಿ ತಾವು ಅಪ್ಲೈ ಅನ್ನ ಮಾಡಬೇಕಾಗಿರುತ್ತೆ. ಯಾವ ರೀತಿ ಅಪ್ಲೈ ಅನ್ನ ಮಾಡಬೇಕು ಎಂಬುದರ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ, ಇಲ್ಲಿ ತಾವು ನೋಡಬಹುದು ಈ ಒಂದು ಸ್ಕಾಲರ್ಶಿಪ್ ಗೆ ತಾವೇನಾದ್ರೂ ಒಂದು ಸೆಲೆಕ್ಟ್ ಆದ್ರೆ ಓಕೆನಾ ಈ ಒಂದು ಮೇಲ್ ಮುಖಾಂತರ ತಮಗೆ ಒಂದು ಇನ್ಫಾರ್ಮ್ ಅನ್ನ ಮಾಡ್ತಾರೆ ಅಥವಾ ಈ 2 ಮೊಬೈಲ್ ನಂಬರ್ ಕಡೆಯಿಂದ ತಮಗೆ ಒಂದು ವಾಟ್ಸ್ಆಪ್ ಅಥವಾ ಒಂದು ಕಾಂಟ್ಯಾಕ್ಟ್ ಅನ್ನ ಮಾಡಿ ತಮಗೆ ಒಂದು ತಿಳಿಸ್ತಾರೆ ಈ ಒಂದು ಸ್ಕಾಲರ್ಶಿಪ್ ಗೆ ತಾವು ಸೆಲೆಕ್ಟ್ ಆಗಿದ್ದೀರಾ. ಓಕೆನಾ, ಇನ್ನು ಕೆಲವೊಂದು ಇನ್ಫಾರ್ಮೇಶನ್ ಪಡ್ಕೊಂಡು ತಮಗೆ ಈ ಒಂದು 50,000 ಒಂದು ಅಮೌಂಟ್ ಏನಿದೆ ತಮ್ಮ ಒಂದು ಅಕೌಂಟ್ ಗೆ ಒಂದು ಕ್ರೆಡಿಟ್ ಅನ್ನೋದು ಮಾಡ್ತಾರೆ. ಓಕೆ, ಇಷ್ಟು ಒಂದು ಸಿಂಪಲ್ ಆಗಿರುವಂತಹ ಒಂದು ಇದರ ಒಂದು ಪ್ರೋಸೆಸ್ ಆಗಿರುತ್ತೆ. ಸಿಂಪಲ್ ಆಗಿ ಈ ಒಂದು ಸ್ಕಾಲರ್ಶಿಪ್ ಗೆ ಒಂದು ಅಪ್ಲೈ ಮಾಡುವಂತಹ ಒಂದು ಪ್ರೋಸೆಸ್ ಗೆ ಬಂದಾಗ ತಾವು ಏನ್ ಮಾಡ್ತೀರಾ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಸಿಂಪಲ್ ಆಗಿ ಆ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿ. ಕ್ಲಿಕ್ ಅನ್ನ ಮಾಡಿದ ನಂತರ ತಾವು ನೋಡಬಹುದು ಈ ರೀತಿಯಾಗಿರುವಂತಹ ಒಂದು ಪೇಜ್ ತಮಗೆ ಒಂದು ಡಿಸ್ಪ್ಲೇ ಆಗ್ತಿರುತ್ತೆ. ಇಲ್ಲಿ ಒಂದು ಅಪ್ಲೈ ಸ್ಕಾಲರ್ಶಿಪ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದ್ರೆ ಮೊದಲು ತಮ್ಮ ಒಂದು ಮೊಬೈಲ್ ನಂಬರ್ ಮತ್ತು ಆಧಾರ್ ನಂಬರ್ ಅನ್ನ ಇಲ್ಲಿ ಕೇಳುತ್ತೆ. ಸಿಂಪಲ್ ಆಗಿ ಮೊಬೈಲ್ ನಂಬರ್ ಮತ್ತು ಆಧಾರ್ ನಂಬರ್ ಅನ್ನ ಹಾಕಿ OTP ಅನ್ನ ಹಾಕಿದ ನಂತರ ಒಂದು
ಕಂಪ್ಲೀಟ್ ಆಗಿರುವಂತಹ ಒಂದು ಅಪ್ಲೈ ಮಾಡುವಂತಹ ಒಂದು ಏನೋ ಒಂದು ಪೇಜ್ ಓಪನ್ ಆಗುತ್ತೆ. ಸಿಂಪಲ್ ಆಗಿ ಅಲ್ಲಿ ಒಂದು ಇನ್ಫಾರ್ಮೇಶನ್ ಫಿಲ್ ಅನ್ನ ಮಾಡಿದ ನಂತರ ತಮ್ಮ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಅಪ್ಲೋಡ್ ಅನ್ನ ಮಾಡಿ ತಾವು ಸಬ್ಮಿಟ್ ಅನ್ನೋದು ತಾವು ಮಾಡಿ. ಇದರ ಒಂದು ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಾನು ಕೊಟ್ಟಿರ್ತೀನಿ ಮತ್ತು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ನಾನು ಶೇರ್ ಅನ್ನ ಮಾಡಿರ್ತೀನಿ. ಓಕೆನಾ, ಆದಷ್ಟು ಪ್ರತಿಯೊಬ್ಬರು ಟೆಲಿಗ್ರಾಮ್ ಚಾನಲ್ ಒಂದು ಏನೋ ಒಂದು ಜಾಯಿನ್ ಅನ್ನ ಮಾಡ್ಕೊಳ್ಳಿ. ಡೈಲಿ ಒಂದು ಯೂಸ್ಫುಲ್ ಆಗುವಂತಹ ಒಂದು ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು, ಸ್ಕಾಲರ್ಶಿಪ್ಸ್ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಅಪ್ಡೇಟ್ಸ್ ಗಳು ತಮಗೆ ಡೈಲಿ ಸಿಗ್ತಾ ಇರುತ್ತೆ.